ಸರ್ಕಾರಿ ನೌಕರರನ್ನ ಇವತ್ತೇನಾದರೂ ಯಾವುದಾದ್ರೂ ರಾಜ್ಯದಲ್ಲಿ ಕಾಯಂ ನೌಕರಿ ಕೊಟ್ಟಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಪಾಲಿಸಿ ತರಬೇಕ್ರಿ. ಆಯ್ತು, ಕರೆಕ್ಟ್. ಅದರಿಂದ ಬಡವರಿಗೆ ಹಾಕಿ ಬದುಕಬೇಕು. ನೌಕರಸ್ಥ ಎಲ್ಲ ಕಾಂಟ್ರಾಕ್ಟ್ ಇಟ್ಕೊಂಡ್ರೆ ಎಲ್ಲ ಗುತ್ತಿಗೆದಾರ. ಇದೊಂದು ಗಾಢವಾದ ಸಮಸ್ಯೆ. ಈ ರಾಜ್ಯದಲ್ಲಿ ನಿರುದ್ಯೋಗಿ ಸಮಸ್ಯೆ ಈ ದೇಶದಲ್ಲಿ ತಾಂಡವಾಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳ ಜನ ಗ್ರಾಜುಯೇಟ್ಸು ಎಲ್ಲರೂ ಸೇರಿ ಹೊರಗುತ್ತಿಗೆ ಈ ಹಾಸ್ಪಿಟಲ್ ಕಸ ಹೊಡೆಯಕ್ಕೂ ಸೇರ್ಕೊಂಡಿದ್ದಾರೆ. ಇದು ಹೊರಗುತ್ತಿಗೆ ಅನ್ನೋದೇನಿದೆಲ್ಲ ಇದನ್ನ ದಯವಿಟ್ಟು ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ತೆಗೆದುಕೊಂಡು ಬರುವಲ್ಲಿ ಒಂದು ವಿನಂತಿ. ಯಾಕಂತಂದ್ರ ಮಂತ್ಲಿ ಪೇಮೆಂಟ್ ಮಾಡೋದಿಲ್ಲ ಅವರು. ಆಮ್ಯಾಗ ಪೇಮೆಂಟ್ ನೀವು ಸರ್ಕಾರದಿಂದ ಎಷ್ಟು ಕಾಂಟ್ರಾಕ್ಟರ್ ಕೊಡ್ತಿರಲ್ಲ ಅಷ್ಟು ಸರಿಯಾಗಿ ಹಣವನ್ನ ಕೆಲಸ ಮಾಡೋರಿಗೆ ಒದಗಿಸೋದಿಲ್ಲ. ಆಮೇಲೆ ESI ಅನ್ಕ ಸರಿಯಾಗಿ ತುಂಬುದಿಲ್ಲ ಅಂತ ಹೇಳಿದಾರೆ. ಅವ್ರ ಮೇಲೆ ಯಾವುದೇ ರೀತಿಯಂತ ಕ್ರಮಗಳು ಇನ್ನೂವರೆಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಸಹಿತ ಇದನ್ನ ಮಾಡೋದಿಲ್ಲ. ಮತ್ತೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಸ್ಯಾಲರಿ ಕೊಡುವಂತ ವ್ಯವಸ್ಥೆಯನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ಔಟ್ಸೋರ್ಸ್ನವರು 50 ಜನಕ್ಕೆ ಹೆಸರು ತಗೊಂಡು 25 ಜನ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕೆ ನಾವು ಇದು ಸಂಪೂರ್ಣವಾಗಿ ವಿಶೇಷವಾಗಿ ಸರ್ಕಾರದ ಔಟ್ಸೋರ್ಸ್ ಏನು ಏಜೆನ್ಸಿಗಳಿದ್ದಾವೆ ಈ ಕಾಂಟ್ರಾಕ್ಟ್ ಇಶ್ಯೂಸ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಗಳಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಇದು ಒಂದು ಮಾಡೆಲ್ ಸಭಾಧ್ಯಕ್ಷರೇ ಬೀದರ್ನಲ್ಲಿ ಇದೊಂದು ಬಹಳ ಸಕ್ಸಸ್ಫುಲ್ ಆಗಿ ಮಾಡೆಲ್ ಆಗಿ ನಡೆದಿದೆ. ಸೊ ನಾವು ಜಿಲ್ಲೆಗಳಲ್ಲಿ ಸೊಸೈಟಿಯನ್ನು ಮಾಡಿ DC ಮುಖಾಂತರ ಸೊಸೈಟಿ ಹೆಡ್ನ ಮಾಡಿ ಈ ಔಟ್ಸೋರ್ಸ್ಗಳು ಅಲ್ಲಿಂದ ಮಾಡಿದರೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ. ಇದು ಔಟ್ಸೋರ್ಸ್ ಏಜೆನ್ಸಿಗಳಿಗೆ ಒಂದು ಕಡಿವಾಣ ಆಗ್ತದೆ ಅಂತ ಹೇಳಿ ಆಲ್ರೆಡಿ ಸರ್ಕಾರ ಹಂತದಲ್ಲಿದೆ. ಫೈನಾನ್ಷಿಯಲ್ ಅಪ್ರೂವಲ್ಗೆ ಹೋಗಿದೆ. ಮುಂದೆ ಅದು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕ ತಕ್ಷಣ ಇದು ಸೊಸೈಟಿಯನ್ನು ಹೊಸ ಪ್ರಕ್ರಿಯೆಯನ್ನು ಸೊಸೈಟಿ ಮುಖಾಂತರ ಔಟ್ಸೋರ್ಸ್ ಮಾಡಿ DC ನೇತೃತ್ವದಲ್ಲಿ ಇರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಅವ್ರು ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನು ಮುಂದ್ಗಡೆ ಜಿಲ್ಲೆ ಮುಖಾಂತರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ತಮ್ಮ ಗಮನಕ್ಕೆ